ನನಗೆ ಪ್ರಾತಸ್ಮರಣೀಯರಾಗಿ ಮನಸ್ಸಿನ ಆಳದಲ್ಲಿ ಸದಾ ಇರುವ ಗುರುಗಳು ಶಿವಶಂಕರ ಅಯ್ಯರ್. ಅವರನ್ನು ನಾನು ಮೊದಲು ಭೇಟಿ ಮಾಡಿದಾಗ 60 ವರ್ಷ ಅವರಿಗೆ. ಏನು ಕಂಡ್ರೋ ನನ್ನಲ್ಲಿ ನನಗೆ ಗೊತ್ತಿಲ್ಲ. ತುಂಬ ಅದ್ಭುತ ವಿಷಯಗಳನ್ನು ಅವರು ಹೇಳ್ತಿದ್ರು ನನಗೆ. ಬ್ರಹ್ಮಮಯಂ ಜಗತ್ಸರ್ವಂ ಅಂತಾರಪ್ಪ ಮಗು. ಅದು ಯಾಕೆ ಹಾಗೆ ಹೇಳ್ತೀನಿ ಅಂದರೆ, ನಾನು ನನ್ನ ಜೀವನದಲ್ಲಿ ಅದೊಂದು ಘಟನೆ ಹೇಳ್ತೀನಿ ನಿಮಗೆ ಅಂತ ಹೇಳಿದರು. ತಮಿಳುನಾಡಲ್ಲಿ ಅವರು ರಮಣ ಮಹರ್ಷಿಯನ್ನು ಭೇಟಿ ಮಾಡುವಂಥ ಸುಯೋಗ ಬಂದಿತ್ತಂತೆ. ರಮಣ ಮಹರ್ಷಿಗಳು ಅವ್ರ ಜೊತೆ ಮಾತಾಡ್ತಾ ಅವರ ಬಾಲ್ಯದ ಘಟನೆಯನ್ನು ಅವ್ರಿಗೆ ಹೇಳಿದ್ರಂತೆ. ರಮಣ ಮಹರ್ಷಿಗಳಿಗೆ ಒಂದು ದೇವಸ್ಥಾನದ ಹತ್ತಿರ ಕೆಲಸ ಮಾಡೋ ಯೋಗ ಇತ್ತು. ಆ ಹುಡುಗ ಯಾವಾಗಲೂ ಅನ್ಯಮನಸ್ಕನಾಗಿರ್ತಿದ್ದ. ಬೆಳವಸಿರಿ ಮೊಳಕೆಯಲ್ಲಿ ಹಾಗೆ ಎಲ್ಲದರಲ್ಲೂ ಈ ಬ್ರಹ್ಮನನ್ನು ನೋಡುವ ಖ್ಯಾತಿ ಆವಾಗಲೇ ಬೆಳೆದಿತ್ತೇನೋ. ದೇವರಿಗೆ ಹೂವು ಅರ್ಪಿಸಬಾರಪ್ಪ ಶಿವನಿಗೆ ಅಂತ ಹೇಳಿದಾಗ ಅವರು ದೇವಾಲಯದ ಮುಂದೆ ಆ ಚರಂಡಿಯಲ್ಲಿ ಹಾಕ್ತಿದ್ರಂತೆ ಅದನ್ನು. ಒಂದಿನ ಗುರುಗಳು ನೋಡಿಬಿಟ್ಟಾರೆ, ಹೊಡೆದ್ರಂತೆ ಆ ಹುಡುಗನಿಗೆ. ಏನಿದು ಹೇಳಿದ ಕೆಲಸ ಹಿಂಗೆ ಮಾಡಿದೆಯಲ್ಲ ಅಂತ. ಅದಕ್ಕೆ ಹುಡುಗ ಹೇಳಿದ್ರಂತೆ ಅವಾಗ, ಗುರುಗಳೇ ನೀವೇ ಹೇಳಿದ್ರಲ್ಲ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಬ್ರಹ್ಮ ಇದ್ದಾನೆ ಅಂತ. ಈ ಚರಂಡಿ ಕೊಳೆಯನ್ನೆಲ್ಲ ತನ್ನಲ್ಲಿ ಸಂಗ್ರಹಿಸಿಕೊಂಡು ಹರಿದು ಹೋಗಿ ಊರಲ್ಲಿ ಹೊರಗೆ ಹಾಕುತ್ತಲ್ಲ, ಇದು ಬ್ರಹ್ಮಮಯವಾದ ಕೆಲಸ ಅಲ್ವಾ, ಅದಕ್ಕೆ ಅದನ್ನು ಗೌರವಿಸ್ತೀನಿ ಅಂತ ಹೇಳಿದ್ರಂತೆ. ಅಬ್ಬಾ, ಎಂಥ ಅದ್ಭುತವಾದ ಜ್ಞಾನ ಸಂಪತ್ತು ರಮಣ ಮಹರ್ಷಿಗಳದು ಅಂತ ಆವಾಗ ನಾನು ಅನಿಸಿ ಕೈ ಮುಗಿದೆ. ಮಗು, ಇದು ನಾವು ವಿಭೂತಿಗಳಿಂದ ಕಲಿಯುವ ಪಾಠ. ನಾನು ಯಾವತ್ತೂ ಮರೆಯಲ್ಲ ಇದನ್ನು ಅಂತ ನನಗೆ ಹೇಳಿದರು. ಯಾವತ್ತೂ ಇತಿಹಾಸದಲ್ಲಿ ದಾಖಲಾಗದ ಈ ಒಂದು ಸಂದರ್ಭ ಈ ಮೂಲಕ ನನಗೆ ಹೇಳುವ ಸುಯೋಗ ಬಂದಿದೆ ಫೇಸ್ಬುಕ್ನಿಂದ. ಈ ಯುವ ಒಂದು ತಲೆಮಾರಿನಲ್ಲಿ ಇದೆಷ್ಟು ಜನಕ್ಕೆ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ. ಆದರೂ ನನ್ನ ಮೂಲಕ ಇದು ಇತಿಹಾಸದಲ್ಲಿ ದಾಖಲಾಗ್ತಿದೆಯಲ್ಲ ನನ್ನ ಗುರುವಿನ ನೆನಪಿನಲ್ಲಿ ಅಂತ ನಂಗೆ ಸಂತೋಷ ಆಗ್ತಿದೆ. ನಮಸ್ತೆ.